ಬಿದ್ರಣಿ ಅಂತ ಐತೆ, ಒಂಟಣಿ ಅಂತ ಐತೆ, 3 ತರ ಐತೆ. ಒಂದ್ ಕಡೆ ಎತ್ತಿದ್ದು ಗರಿ ಎತ್ತಿ ಗೈರಿ ಎತ್ತಿ ಎಣ್ಕೊಂಡು ಹೋಗ್ಬೇಕು. ಬೇಸಿಗೆ ಕಾಲ ಬಂತು ಅಂದ್ರೆ ಬರೀ ಇದೇ ಮಾಡ್ತಿದ್ರೇನೋ ನೀವು ಅಲ್ವಾ? ಎಣಿಯೋದು, ಕುಕ್ಕೆ ಮಾಡೋದು, ಮುತ್ಲ ಮಾಡೋದು. ಎದ್ರಲ್ಲಿ ಮಣ್ಣಾಗ ಬಿಟ್ಟ ಮಾಡೇವು, ಬಾನಿ ಹಾಕ್ಯವು. ಇದು ಕುಂಬಾರಲ್ವಾ, ಹಂಗಾಗಿ 10 ಹೆಜ್ಜೆ ಇರ್ತಾರೆ. ಹೆಜ್ಜೆ 10 ಹೆಜ್ಜೆ ಇಕ್ಕಿರೆ ಒಂದು ಆಳಿಗೆ ಸರಿಯಾಗುತ್ತೆ ಅಂತ ಮಲ್ಕಣಕ್ಕೆಲ್ಲವ. 10 ವರ್ಷದ ಹಿಂದೆ ಮುತ್ತೂರ ತೇರಿನಲ್ಲಿ ಅತ್ತಿತ್ತ ಹಲವರು ನೀವಲ್ಲವೇ ಪ್ರಕಾರ ರಾಗಿದ ಪ್ರಕಾರ ಹೇಳಿವೆ. ಏನ್ ಹೇಳಿವೆ? ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನನ್ನ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಸುಳಿಗರಿ ಚಾಪೆ ಮಾಡೋದನ್ನ ಅಜ್ಜಿ ಹೇಳ್ಕೊಡ್ತಾರೆ, ತೋರಿಸ್ತೀನಿ ಬನ್ನಿ. ಅಜ್ಜಿ ಏನು ಮಾಡ್ತಾ ಇರೋದು? ಏನು ಮಾಡ್ತಾ ಇರೋದು ನೀನು? ಏನು ಮಾಡ್ತಾ ಇರೋದು ಅಜ್ಜಿ? ಇದು ಏನು ತುದಿಗರಿನಾ? ಎಂಥದ್ದು ಏನಂತಾರೆ? ಸುಳಿಗರಿ. ಏನು ಮಾಡೋಕ್ಕೆ? ಹಾಂ. ಆಮೇಲೆ ಸಿಂಬೆ ಎಣಿತಿದ್ರಲ್ಲ ಅಜ್ಜಿ? ಒಂದು 2 ಎಣ್ಣೆ ಕೊಡು ಸಾಕು. ಹಾಂ ಇವಾಗ ಏನು ಸುಳಿಗಾರಿನ ಹಿಂಗ್ ಬಿಡಿಸ್ಕೋಬೇಕಾ? ಹಾಂ ಯಾವ ಥರ ಎಣೆಯೋದು ತೋರಿಸ್ಕೊಡ್ಬೇಕು. ಹಾಂ ಅದನ್ನೇ ನೋಡ್ಕ ಎಷ್ಟು ಗರಿ ಎತ್ತಬೇಕು, ಎಷ್ಟು ಗರಿ ಇಕ್ಬೇಕಲ್ಲಿ ಅನ್ನೋದ ನೋಡ್ಕ ಅಳಿ ತಗೊಂಡು ನೋಡ್ಕೊಂಡು ಗೊತ್ತಾಗತ್ತೆ ನಿಮ್ಗೆ. ನಾವು ಎಳಿಬೇಕು ಲೈಟಲ್ಲ ಇದು ಸಿಂಬೆ ಅದು ನೋಡ್ಕೊಂಡು ಯಾವ ಥರ ಎಣ್ದೈತೆ ಅನ್ನೋದು ಅದೇ ಬಂದು ತೋರ್ತಾವ. ನಮಗ್ ಬರಲ್ಲ ಕಣಜ್ಜಿ, ನೀನು ಎಣ್ಣೆ ತೋರ್ಸು. ಸರಿಯಮ್ಮ, ನಾನು ಎಳಿಬೇಕು ನೋಡು ಸತ್ಯ. ಈಗ ಅಲ್ಲಿ ಐತಲ್ಲ ಅದನ್ನ ಅಳಿಸಿ ನೋಡು, ಎಷ್ಟೆಷ್ಟು ಹುಲ್ಲು ಎತ್ತುತ್ತೆ, ಎಷ್ಟು ಹುಲ್ಲಾಗ ಮುಚ್ಚುತ್ತೆ ಅನ್ನೋದ ನೋಡಿದ್ರೆ ಅದೇ ಗೊತ್ತಾಗುತ್ತೆ. ಈಗ ಈ ಕಡ್ಡಿನೆಲ್ಲ ಸಿಕ್ಕಣದ? ಕಡ್ಡಿನೆಲ್ಲ ಸಿಗ್ಬೇಕು, ಅದೆಲ್ಲ ಸಿಕ್ಕಬೇಕು. ಈಗ ಎಲ್ಲ ಕೀಳು, ನಾನು ಕಡ್ಡಿ ಎಲ್ಲ ತೆಗಿತೀನಿ, ಸರಿನಾ? ತೆಗಿ, ಹೋಗಿ ಚಾಕ ತಗೊಂಬರ್ರಿ. ಹಂಗೆ ಇದು ಕಡ್ಡಿನೇ ಸಪ್ರೇಟ್ ಮಾಡ್ಕೋಬೇಕಾ? ಈ ಕಡ್ಡಿ ಸಿಗಿ, ನಾವು ಹೆಂಗೆ ಸಿಗಿ ತೋರ್ಸು. ಹಂಗ ಅವನ್ನೆಲ್ಲ ಈಗ ಅವು ಪರ್ಕೆ ಮಾಡ್ಬೋತಾನೆ ಕಡ್ಡಿನೇ, ಹಂಗೆ ಇಕ್ಕು. ಯಾಕಜ್ಜಿ ಬಿಡು, ಕುಡ್ಸಕ್ ಬೇಕಾಗುತ್ತೆ. ಅವನ್ ಹಂಗೆ ಇಕ್ಕು, ಪರ್ಕೆ ಮಾಡ್ಬೋದು. ಅಲ್ಲ ಹಂಗೆ ಇಕ್ಕು, ಮಾಡಕ್ಕೇನಂತೆ. ಹೆಂಗಜ್ಜಿ ಸಿಗಿ ಅಜ್ಜಿ, ಹೆಂಗೆ ತೋರ್ಸು. ನೋಡಿ ಈ ಥರ ಸಿಕ್ಕೋಬೇಕು ನಾವು. ಇದು ಸುಳಿಗರಿ ಅಂತಂದರೆ ತೆಂಗಿನ ಮರದ ತುದಿ ಇರುತ್ತಲ್ಲ ಅದನ್ನು ಒಣಗಿಸ್ಕೊಂಡಿದ್ದೀವಿ. ಹಸಿದಿರುತ್ತೆ, ಅದು ಒಣಗಿದ್ಮೇಲೆ ಈ ಥರ ಬರುತ್ತೆ. ಅದನ್ನೆಲ್ಲ ಒಂದೊಂದೇ ಕಿತ್ಕೊಂಡಿದ್ದೀವಿ. ಕಿತ್ಕೊಂಡ್ಬಿಟ್ಟು ಈ ಥರ ಸೀಳ್ಕೊಂಡು ಕಡ್ಡಿ ಸಪ್ರೇಟು, ಆ ಗರಿ ಸಪ್ರೇಟ್ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಸಣ್ಣ ಕಟ್ ಮಾಡ್ಕೋಬೇಕಂತೆ. ಕಟ್ ಮಾಡ್ಕೊಳ್ಳೋಣ. ಈ ಫಸ್ಟ್ ಇವನ್ನೆಲ್ಲ ಸಿಕ್ಕೊಂತೀವಿ. ಈಗ ನೋಡಿ ಸಪ್ರೇಟ್ ಮಾಡ್ಕೊಂಡಿದ್ದೀವಿ, ಕಡ್ಡಿನೇ ಸಪ್ರೇಟು, ಗರಿನೇ ಸಪ್ರೇಟ್. ಈಗ ಈ ಥರ ಕುಯ್ಕೋಬೇಕು. ಎಷ್ಟು ಭಾಗ ಮಾಡ್ಕೋಬೇಕಜ್ಜಿ? 2 ಭಾಗ. 1 ಭಾಗ ಮಾಡ್ಕೋಬೇಕಾ? ವೇಸ್ಟ್ ಅದು. ಅಂದ್ರೆ ತುದಿ ಅಲ್ವೇನಪ್ಪ, ನೀಟಾಗಿ ಎಣ್ಣೆ ಬರಲ್ಲ. ಹಿಂದಿನ ಕಾಲದಲ್ಲಿ ಇವೇ ಚಾಪೆ ಅನ್ಸುತ್ತಲ್ವಾ, ಊಟದ ಚಾಪೆ, ಮನ್ಲಿಕೆ ಚಾಪೆ. ಅಂದ್ರೆ ಮನ್ಲಿಕೆ ಅಂದ್ರೆ ಮಲ್ಗ ಚಾಪೆ ಅಂತಲ್ವಾ? ಅದೇ ನಾವು ಚಿಕ್ಕ ಹುಡುಗರಿದ್ದ ಅಮ್ಮ ಎಣೆಯೋದ ಅಷ್ಟೇ. ಇವಾಗೆಲ್ಲೂ ಯಾರು ಎಣೆಯಲ್ಲ, ಇವಾಗೆಲ್ಲ ಪ್ಲಾಸ್ಟಿಕ್ಕಿನವು ಬಂದ್ಬಿಟ್ಟವೆ ಚಾಪೆಗಳು. ಆ ಥರ ತುಂಡು ಮಾಡ್ಕೊಂಡು ಇಟ್ಕೊಳ್ಬೇಕಾ? ಹಾಂ 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 ಹಾಂ. ಶಿವ ಕಿತ್ತು ಅವಾಗ ಹಾಕೋದು. ಒಟ್ಟಾಗ ಒಂದಕ್ಕೊಂದು ತುದಿ ಹಿಂದ್ಗಡೆ ಅದನ್ನು ಕಟ್ ಮಾಡ್ಕೋಬೇಕಾ? ಆದರೆ ಅದು ನೀಟಾಗಿರ್ಬೇಕಲ್ಲ, ಎಣೆಯೋಕ್ಕಾಗಲ್ಲ ಇಲ್ಲ ಅಂದ್ರೆ ಅಲ್ವಾ?
ಇದಾದ್ರೆ ಚುಚ್ಚಲ್ಲ ಅನ್ಸುತ್ತಲ್ವೇನಜ್ಜಿ? ಈ ಚಾಪೆ ಆದ್ರೆ ಈ ಚಾಪೆ ಆದ್ರೆ ಚುಚ್ಚಲ್ಲ, ಅದಿದು ಈತ್ಲು ಚಾಪೆ ಆದ್ರೆ ಚುಚ್ಚುತ್ತೆ. ಅದೇ ಈಗ ಅದನ್ನೊಂದು ಎಣ್ದಿದೆಯಲ್ಲ, ಈಗ ಕಿತ್ಕೊಂಬಂದು ಕಡ್ದಾಕದ್ವಲ್ಲ, ಅದು ಹಂಗೆ ಚುಚ್ಚುತ್ತೆ ನೋಡಿದ್ನಲ್ಲ. ಇದಾದ್ರೆ ಚೆನ್ನಾಗಿರುತ್ತೆ. ಅವು ಕಟ್ ಮಾಡ್ಕೊಳಲ್ವಾ? ಬಿಸಿಲಿಗೆ ಹಾಕಿರೇನು ಅದೇ ಒಂಥರ ಒಣಗ್ದಂಗೆ ಒಣಗಿ ಹಂಗೆ ಇದಾಗುತ್ತೆ. ಒಟ್ಟಿನಾಗ ಒಂದು 5 ವರ್ಷ ಇಕ್ಕೋಬೋದಲ್ವಾ? ಅದೇ ಒಳಗೆ ಯೂಸ್ ಮಾಡ್ಕೊಂಡ್ರೆ ಏನಾಗಲ್ಲ. ಈಚೆ ಬಿಸಿಲಲ್ಲಿ ಹಾಕ್ಲಿಲ್ಲ ಅಂದರೆ ಚೆನ್ನಾಗಿರುತ್ತೆ. ನೇರ್ಲೆ ಗಿಡ ಹೂವು ಆಗೈತೆ ಕಣಮ್ಮ ಇದು. ಹೂವು ಆಯ್ತು ನೋಡಲ್ಲಿ. ಚೆನ್ನಾಗಿ ಹೂವು ಆಯ್ತಪ್ಪ. ಹೂವು ಐತೆ, ಅದೇ ನಮಗೆ ಕಾಣುತ್ತೆ, ನಿಮ್ಗೆ ಗೊತ್ತಿಲ್ಲ, ಕಣ್ಣು ಸ್ವಲ್ಪ ಇದಾಗೈತೆ. ನಮ್ಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಂಡು ಎಲ್ಲ ಹಂಗೆ ಇಟ್ಕೋಬೇಕು. ಇಲ್ಲೊಂದು ಸ್ವಲ್ಪ ಇದೆ, ಇದನ್ನು ಕಟ್ ಮಾಡ್ಕೊಳ್ತೀವಿ. ಆಮೇಲೆ ಒಂದು ಸ್ವಲ್ಪ ನೀಟಾಗಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಎಣ್ಣೆಗೆ ಶುರು ಮಾಡ್ತಾರೆ. ಸ್ವಲ್ಪ ನೀರಲ್ಲೇನೋ ನೆನೆಸ್ತಾರೆ ಅನ್ಸುತ್ತೆ, ಕೇಳ್ತೀನಿ ಅಜ್ಜಿನ. ಯಾವ ಥರ ಇರ್ಬೇಕು ಹೇಳು? ಸ್ಟಾರ್ಟಿಂಗು ಎಣ್ಣೆ ಹಾಕೋಣದಾದ್ರೆ ಯಾವ ಥರ ಇರಬೇಕು? ಸ್ಟಾರ್ಟಿಂಗು ಎಣ್ಣೆ ಹಾಕ್ಬೇಕಲ್ಲ, ಈಗ ನೆನೆಸ್ಕೋಬೇಕಾ? ಅಲ್ಲ ಈ ಥರ ಜಾಯಿನ್ ಆಗ್ಬೇಕಾ? ಇಲ್ಲಿ ತಡಿಲಿ, ತಡಿ ಯಾವ ಥರ ಸ್ಟಾರ್ಟಿಂಗ್ ಎಣ್ಣೆ ಹಾಕಬೇಕು ಅಂದಾಗ? ತಡಿ ಮತ್ತಿರ್ಗ ಮಾಡಜ್ಜಿ, ಮತ್ತಿರ್ಗ ಮಾಡಿ ತೆಗಿಯದ. ಈಗ ಮಾಡು. ಆ ಥರ ಮಾಡ್ಬೇಕಾ? ಮಾಡ್ಬೇಕು. ಈ ಕಡೆ ತಿರ್ಗಿಸ್ಕೋಬೇಕು ಗರಿ. ಯಾಕೆ ಅದು ಬರಲ್ಲ, ತಿರ್ಗಾ ಎಣ್ಯಾಕ ಗರಿ ತಿರ್ಗಿಸ್ಕೊಂಡ್ರೆ ಎಣ್ಯಾಕ ಬರೋದು. ಹೌದಾ? ಇದೇ ಥರ ಹಿಂಗೆ ಈ ಥರ ತಿರುಗಿಸ್ಬೇಕು, ಹಿಂಗೆ ಮುಚ್ಕೋಬೇಕು. ಇದನ್ನು ಅಷ್ಟೇ. ಈಗ 10 ಗರಿ 5 ಗರಿಯ ಮಚ್ಚೆ ಮಾಡ್ಬೇಕು. ಈಗ ಇದಾತ, ಈಗ ಹಿಂಗೆ ತಿರುಗಿಸ್ಬೇಕು. ಸರಿ ಇದಾತ. ತಿರ್ಗಾ ಇನ್ನೊಂದು ಗರಿ ತಗೊಂಡು ಈ ಥರ ಆತ. 2 ಆ ಕಡೆ ಈ ಕಡೆ ಇನ್ನೊಂದು ತಗೋಬೇಕು. ಒಟ್ನಾಗಿ ಈ ಕಡೆ 5 ಇರಬೇಕು, ಆ ಕಡೆ 5 ಇರಬೇಕು. ಸರಿ ಅಷ್ಟೇ ಎಳೆಯೋದು? ಅದಕ್ಕಿಂತ ದೊಡ್ಡದು ಮಾಡ್ತಾರಾ? ಅಗ್ಲನ ಎಷ್ಟನಾರು ಮಾಡ್ಕೋಬೇಕು, ಸಿಗದಾಗ ಆಗರೆ 5 ಮಾಡ್ಕೋಬಹುದು, 6 7 ಮಾಡ್ಕೋಬಹುದು. ಆ ಥರ ಅಲ್ಲ, 5 ಮಾಡ್ಕೋಬೇಕು. 5 ಮಾಡ್ಕೋಬೇಕು. ಜೋಡಣಿಗೆ ಬಿದ್ರಣಿ ಅಂತ ಇದೆ, ಒಂಟಣಿ ಅಂತ ಐತೆ, 3 ಥರ ಐತೆ ಅದ್ರಾಗೆ. ಒಂದೊಂದು ಗರಿ ಐತದು ಒಂಟಣಿ ಅಂದ್ರೆ. ಬಿದ್ರಣಿ ಅಂದ್ರೆ ಒಂದ್ ಕಡೆಯಲ್ಲಿ 1, ಮಧ್ಯೆ 2, ಆ ಥರ ಬಿದ್ರಣಿ ಅಂದ್ರೆ. ಮತ್ತೆ ಮಗುಚ್ಕೋಬೇಕು. ಈಗ ಮತ್ತೆ ಮಗುಚ್ಕೋಬೇಕು. ನೋಡಿ ಈ ಗರಿ ಇದು ಹಿಂಗ್ ಬರ್ಬೇಕದು. ಈ ಗರಿ ಈಗ ಹಿಂಗೈತ, ಹಿಂಗ್ ಎತ್ತಿ ಹಿಂಗ್ ಇಳಕಿ ಹಿಂಗೆ ಎಂಡ್ವರೆಗೂ ಬರ್ಬೇಕು. ಇಲ್ಲಿವರೆಗೂ ಎಣ್ಕೋಬೇಕು ಅವನ್ನ. ಆಮೇಲೆ ಇನ್ನೊಂದು ಜಾಯಿನ್ ಮಾಡ್ಕೋಬೇಕು. ಮತ್ತೆ ತಿರ್ಗಿಸ್ಕೋಬೇಕು. ಸ್ಟಾರ್ಟಿಂಗ್ ಜಾಯಿನ್ ಮಾಡಿಸ್ಕೋಬೇಕಾದ್ರೆ ಮಾತ್ರ ಅದು ತಿರ್ಗಿಸ್ಕೊಳೋದು. ಆಮೇಲೆ ಈಗ ಸ್ಟಾರ್ಟಿಂಗ್ ಮಾತ್ರ ತಿರ್ಗಿಸ್ಕೋಬೇಕು. ಇದನ್ನ ಎಣ್ಕೋಬೇಕಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ತಗೊಂಡಿರ್ತೀವಲ್ಲಪ್ಪ, ಅವಾಗ ಮಾತ್ರ ಉಲ್ಟಾ ಪಲ್ಟಾ ಮಾಡ್ಕೋಬೇಕು. 5 ಆಗೋವರೆಗೂ, ಈ ಕಡೆ 5 ಆ ಕಡೆ 5 ಆಗೋವರೆಗೂ ಈ ತರ ಉಲ್ಟಾ ಪಲ್ಟಾ ಮಾಡ್ಕೋಬೇಕು. ಆಮೇಲಿಂದ ಕಂಟಿನ್ಯೂಸ್ ಹಂಗೆ ಎಣ್ಕೊಂಡು ಹೋಗೋದು. ಒಂದ್ ಕಡೆ ಎತ್ತಿದ್ದು 2 ಗರಿ ಎತ್ತಿ ಎಣ್ಕೊಂಡು ಹೋಗ್ಬೇಕು. ಒಂದೊಂದೇ ಗರಿ ಎತ್ಬೇಕಲ್ವಾ? ಈಗ ಒಂದೊಂದೇ ಗರಿ ಎತ್ಬೇಕು. ಅಜ್ಜಿ ಅವರೆಲ್ಲ ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಅದೇ ಎಣ್ದು ರೂಢಿ ಅಲ್ವಾ, ಅವ್ರಿಗೇನು ಕಷ್ಟ ಆಗಲ್ಲ. ನಮಗೆ ಗೊತ್ತಿರಲ್ವಲ್ವಾ, ನಮಗೆ ಕಷ್ಟ ಆಗುತ್ತೆ. ನನಗೆ ಬಂದ್ರೆ ಅವತ್ತೊಂದು ಎಣ್ಣೆ ಹಾಕ್ಯಬೇಕು, ನನಗೆ ಎಷ್ಟು ಹೊತ್ತು ಹಾಕೊಂಡ್ರೆ ಅಂದ್ರೆ ಮರ್ತದಂಗ ಆಯ್ತು ಅನ್ಸುತ್ತಲ್ಲ. ಎಷ್ಟೋ ದಿನ ಆದ್ಮೇಲೆ ಎಣಿಯಕ್ ಹೋದ್ರೆ ಮರ್ತದಂಗ ಆಯ್ತು. ಗರಿ ಎತ್ತಕ್ಕೆ ಬರಲ್ಲ. ಆಮೇಲೆ ನೆನೆಸ್ಕೊಂಡು ಗರಿ ಎತ್ಕೊಂಡು ಅದಕ್ಕೆ ನೋಡು, ನಿನಗೆ ಲಾಸ್ಟ್ ಕಾಲದಲ್ಲಿ ನೆನಪು ಮಾಡ್ಸಿದೀನಿ ನಿನ್ಗೆ. ಮತ್ತೆ ಚಾಪೆ ಎಣೆಯೋದು ಈ ಕಡೆ 5 ಈ ಕಡೆ 4. ಅವಾಗೆಲ್ಲ ಇದೆ. ಬೇಸಿಗೆ ಕಾಲ ಬಂತು ಅಂದ್ರೆ ಬರೀ ಇದೇ ಮಾಡ್ತಿದ್ರೇನೋ ನೀವು ಅಲ್ವಾ? ಎಣಿಯೋದು, ಕುಕ್ಕೆ ಮಾಡೋದು, ಮುತ್ಲ ಮಾಡೋದು. ಎದ್ರಲ್ಲಿ? ಮಣ್ಣಾಗ ಬಿಟ್ಟ ಮಾಡೇವು, ಬಾನಿ ಹಾಕ್ಯವು. ಇದು ಕುಂಬಾರ ಅಲ್ವಾ, ಹಂಗಾಗಿ. ಅಲ್ಲ ಕಣಜ್ಜಿ, ಕುಕ್ಕಿ ಎಣಿಯಕ್ ಬರುತ್ತಾ? ಮತ್ತೆ ಎಣಿತಿದ್ದೆ ಅಂತೀಯ? ಕುಕ್ಕೆ ಅಲ್ಲ ಕಣಮ್ಮ, ಕುಕ್ಕೆ ಅಂದ್ರೆ ಹಂಗಿಲ್ಲ. ನಾವು ನಮ್ಮೂರಾಗ ಒಂದು ಅಜ್ಜಿ, ಅದು ಇದ್ರದಂತೆ ಉಯ್ಯಾರ ಕೆಂಚಮ್ಮ ಅಂತವ, ಅಜ್ಜಿ
ಅದಕ್ಕೇನ ಯಾರಿಗೆ ಗೊತ್ತು ಹ್ಮ್ ಬಂದ್ಬಿಟ್ಟು ಹಿಡಿದಿದ್ದು ನಮ್ಮ ಅಂತ ಹ್ಮ್ ನಮ್ಮನೆ ಪಾರ್ಸಲ್ ಇತ್ತು ಹ್ಮ್ ಮೂರಂಕ್ರ ಮನೆಗೆ ಪಾರ್ಸಲ್ ಇತ್ತು ಹ್ಮ್ ನಮ್ಮನೆಗೆ ಇತ್ತು ಈಟ್ಲು ಗರಿ ಇದಿರ್ತಲ್ಲ ಅದು ಒಣಗಿರೋದ ಹಾಕೊಂಬರೋದು ಹೋಗಿ ಹ್ಮ್ 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 ಯಾಕೆ ನೀರು ಹಚ್ಕೋಬೇಕು ನೀಟಾಗಿ ಬರುತ್ತಿಲ್ಲ ಅಂದ್ರೆ ಮುರ್ಕೊಂಡು ಹೋಗುತ್ತೆ ಅಂತನಾ ಮುರ್ಕೊಂಡು ಹೋಗುತ್ತೆ ಹಾಂ ಕೈ ಒಣಗಿದಂಗೆ ಆಗುತ್ತೆ ಹಾಂ ಅಣಿಯಕ್ಕೆ ಯಾವ ಮಾಡಿದ್ರೆ ಈಸಿಯಾಗಿ ಮೂವ್ ಆಗುತ್ತೆ ಹ್ಮ್ ಇಲ್ಲ ಅಂದ್ರೆ ಹಂಗೆ ಮುರ್ಕೊಂಡಂಗೆ ಇದಾಗುತ್ತೆ ಹಾಂ ಈಗ ಈಗ 5 ಎಣ್ಣೆ ಮಾಡ್ಕೊಂಡಾದ್ಮೇಲೆ ಬೇರೆ ಜಾಯಿನ್ ಮಾಡ್ಕೋಬೇಕಲ್ವಾ ಈಗ ತಾಡಿ 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 ಹಿಂಗೆ ಎತ್ತಿ ಬರ್ತದ ಹಾಂ ಒಂದೊಂದೇ ಹಾಂ ಹಿಂಗೆ ಹಂಗ ನಾನು ಮಾಡ್ಬೇಕು ಅಲ್ಲಿಗೆ ಒಂದೇದು ಅಲ್ಲ ಇಲ್ಲಿ ಈಗ ಹೊಸ ತಡಿ ಕೈ ತೆಗಿ ಹೊಸ್ದಾಗ ಹಾಕೋದಾದ್ರೆ ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕಾ ನೋಡಿ ಈಗ ಸಾಕು ಹಾಂ ಇದಕ್ಕೆ 2 ಗರಿ ಆಯ್ತು ಹಾಂ 2 ಇಲ್ಲತೆ ಈ ಕಡೆಗೆ ಹಾಕಬೇಕು ಆಮೇಲೆ ಹಾಕೋದಿಪ್ಪ ಹಾಂ ಸರಿ ಒಂದು ಆ ಕಡೆಗೆ ಒಂದು ಈ ಕಡೆಗೆ ಆಯ್ತಾ ಅಜ್ಜಿ ಇದನ್ನ ಕ್ರಾಸ್ ಮಾಡಿ ತಡೆಮ್ಮ ತಡಿ ಅದೇನು ನೋಡೋಣ ಹಂಗೆ ಎಲ್ಲ ಎಣ್ಕೊಂಡು ಬರೋದಾ ಒಂದೇ ಇದು ಹಂಗೆ ಎಣ್ಕೊಂಡ್ ಬಂದಿರೋದೇ ಇದು ಹೇಳ್ಕೊಂಬಂದಿರೋದು ಇಷ್ಟುದೇ ಎಣ್ದಿದ್ದು ಈಗಲೇ ಹಚ್ಕೊಂಡು ಹೋಗುತ್ತೆ ಹಚ್ಕೊಂಡೋಗುತ್ತೆ ಏನಮ್ಮ ಸಾಕಾ ಅದನ್ನ ಎಣಿ ಬಂದೆ ಇದೆ ಸ್ಟಾರ್ಟಿಂಗು ಎಣೆಯೋದು ಗೊತ್ತಾಗ್ಲಿಲ್ವಲ್ಲ ಅದಕ್ಕೆ ಹೆಂಗೆ ಎಣೆಯೋದು ಅಂತ ಇದ್ರಲ್ಲಿ ಎಣಿಸ್ಕೊಂಡಿದ್ದು ಇದ್ರಾಗ 5 10 ಗರಿಲಿ ಒಂದು ಗರಿ ಎಷ್ಟಾಯ್ತು ಹೌದಾ 10 ಗರಿಲಿ ಇದೊಂದು ಎಕ್ಸ್ಟ್ರಾ ಕಿತ್ತಾಕೋದು ಇದನ್ನ ಏಕೆ ಅದು ಒಳ್ಳೆ ಬಂದಿತ್ತಲ್ಲ ಇಲ್ಲಿ ಇದೊಂದಲ್ಲ ಎಕ್ಸ್ಟ್ರಾ ಇದನ್ನ ಕಿತ್ತಾಕೋದಿಲ್ಲ ಗೊತ್ತಾಯ್ತಾ ಸರಿ ಇವಾಗ ಎಷ್ಟು ನಮ್ಗೆ ದೊಡ್ಡ ಚಪ್ಪೆ ಬೇಕು ಅಂದ್ರೆ ದೊಡ್ಡದು ರೋಲ್ ಮಾಡ್ಕೊಂಡು ಆಮೇಲೆ ದೊಡ್ಡದಾದ್ರೆ ಹಿಡ್ಕೊಳಕ್ಕಾಗಲ್ಲ ಅಲ್ಲ ಗರಿ ಆದ್ರೆ ಒಂದ್ ಅಳತೆ ಇರ್ಬೇಕು ಗರಿ ಅಲ್ಲ ಈಗ ಅದು ಉದ್ದಕ್ ಮಾಡ್ಕೊಂತೀಯ ಜಾಸ್ತಿ ಉದ್ದ ಮಾಡ್ಕೊಂತೀಯ ಎಷ್ಟಾರು ಮಾಡ್ಕೋಬಹುದು ಆಮೇಲೆ ಎಷ್ಟು ಎಳೆ ಅಂತ 10 ಹೆಜ್ಜೆ ಇರ್ತಾರೆ ಹೆಜ್ಜೆ 10 ಹೆಜ್ಜೆ ಇಕ್ಕಿದ್ರೆ ಒಂದು ಆಳಿಗೆ ಸರಿಯಾಗುತ್ತೆ ಅಂತ ಮಲ್ಕಣಕ್ಕೆಲ್ಲವ 10 ಹೆಜ್ಜೆ ಇಕ್ಬೇಕು ಅಂತ ಆಮೇಲೆ ಕಟ್ ಮಾಡಿ ಹೇಳ್ಕೊಂಡ್ರೆ ಸ್ವಲ್ಪ ಬರೋದು 16 ಎಳೆವ 2 ಚಾಪೆ ಎಣ್ದಿದ್ದೆ 2 ಚಾಪೆ ಎಣ್ದು ಮೆದೆ ಮೇಲೆ ಹಾಕಿದ್ದು ಯಾವನೇ ಹೊತ್ಕೊಂಡೋಗಿದ್ದ ಆ ಕಾಲದಾಗ ಹಂಗೆ ಏನ್ ಮಾಡಕ್ಕಾಗಲ್ಲ ಎಣಿಯಾಗಿ ಇಟ್ಟು ಮಾಡಿದ್ದೆ ನೀನು ಅವನ್ ತಗೊಂಡೋದ ಬುದ್ವಂತ ಹಂಗೆ ಕಂಡ್ರು ಅವ್ರಿಗೆ ಮನಸ್ಸು ಆದಂಗೆ ಹೊತ್ಕೊಂಡು ಹೋಗ್ಬೇಕಲ್ಲ ಅವ್ರಿಗೆ ಉಪಯೋಗಿಸ್ಬೇಕ ಅದೇ 30 ವರ್ಷದ ಹಿಂದೆ ಮತ್ತೋರ ತೇರಿನಲ್ಲಿ ಹತ್ತಿತ್ತ ಅಲೆದವರು ನೀವಲ್ಲವೇ 10 ವರ್ಷದ ಹಿಂದೆ ಮತ್ತೂರ ತೇರಿನಲ್ಲಿ ಹತ್ತಿತ್ತ ಅಲೆದವರು ನೀವಲ್ಲವೇ ನಿಮ್ಮ ಜನರಲ್ಲವೇ ಈ ಹಂಗಂದ್ರೆ ಹಾಡು ಹೇಳೋದು ಚಾಪೆ ಎಣ್ಕೊಂಡು ಹಾಡು ಹೇಳ್ಕೊಂಡು ಚಾಪೆ ಎಣಿತಿದ್ರ ಅವಾಗೆಲ್ಲವಾ ನಾವೇನ್ ಹೇಳ್ತಾರಲ್ಲ ಹೇಳ ಅಂತಾರೆ ಹೇಳೋರು ರಾಗಿ ಬೀಸ್ಬೇಕಾರೆ ಹೇಳಿವೆ ಏನ್ ಹೇಳಿವೆ ಗೈಲಿ ಅರಗಿಣಿ ಮಂಗೈಲಿ ಜೋಳಿಗೆ ಬಲಗೈಲಿ ನಾಗರತ ಗಂಗದ ದೇಶ ಬಲಗೈಲಿ ನಾಗರತ 2 ಕೊಂಬಿನ ಬಸವ 2 ಎತ್ತಿನ ಬಸವ 2 ಒಂದಾರ್ ಮಾಡಿದ ಹೊಲವ ನೋಡದು ಬಿಟ್ಟು ಅಡಿ ಮನೆಗೆ ಬಂದು ಮೇಲಟ್ಟ ನುಡಾಕಿದ ಮೇಲೂ ಪರಕೆ ನುಡಕಿದ ಎಲ್ಲಿ ನೋಡಿದರವಳಿಲ್ಲ ಎಲ್ಲಿ ನೋಡಿದಾರ ರಾಗಿ ಕಾಳು ಬೇಯಿಸ್ಬೇಕಾರೆ ಇದೊಂದು ಅಣಿ ಇದೊಂದು ಗತ್ತು ಆಮೇಲೆ ಇನ್ನೇ ಕುಟ್ಬೇಕಾರೆ ಕುಟ್ಬೇಕಾರೆ ಅಷ್ಟೊಂದಿರಾಗಿರಲ್ಲ ಬೇಯಿಸ್ಬೇಕಾರೆ ಇದೊಂದು ಇಂಪು ಇಂಪಾಗಿ ತಂಪಾಗಿ ಬೀಸ್ಕೊಂಡು ತಂಪಾಗಿರಿ ಸರಿ ಅಜ್ಜಿ ಈಗ ಎಣಿ ಅಷ್ಟು ಫುಲ್ ಎಣಿತೀಯಾ ಎಣ್ದಾದ್ಮೇಲೆ ಚಾಪೆ ಹೆಂಗ್ ಮಾಡೋದು ಅಂತ ತೋರ್ಸೋಣ ಓಕೆನಾ ಅದನ್ನ ಎಣಿ ಇದು ಹಂಗೆ ಇರ್ಲಿ ಮುಂದಕ್ಕೆ ಎಣಿವಂತ ಆಮೇಲೆ ಸರಿ ಆಯ್ತು ಈಗ ನೋಡಿ ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ ಈ ಥರ ಎಣ್ಕೊಂಡಾದ್ಮೇಲೆ ಈ ಥರನ ಇದನ್ನ ಒಂದೊಂದು ಎಳೆನೆ ಕಟ್ ಮಾಡಿಕೊಂಡು ಈ ಥರ ಚಾಪೆ ಮಾಡ್ಕೊಂಡಿದ್ದಾರೆ ಇದಕ್ಕೆ ಜಾಯಿನ್ ಮಾಡಿರ್ತಾರೆ ಇಲ್ಲಿ ನೋಡಿ ಇದಕ್ಕೆ ಇದು ಒಂದಕ್ಕೊಂದಕ್ಕೆ ಈಟ್ಲು ಗರಿಲೇನೆ ಇಲ್ಲ ಅಂದರೆ ದಾರ ತೊಗೊಂಡು ಜಾಯಿನ್ ಮಾಡ್ಕೊಂಡು ಹೋಗ್ಬೇಕು ಈ ಥರ 4 ರೋಲ್ ಇರೋದನ್ನ ಒಂದು ಜಾಯಿನ್ ಮಾಡ್ಕೊಂಡು ಪಟ್ಟಿನ 4 ಪಟ್ಟೆನ ಒಂದೊಂದಕ್ಕೆ ಜಾಯಿನ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಆ ಕಡೆ ಈ ಕಡೆ ಇದಕ್ಕೆ ದಡ ಹೊಲಿಬೇಕು ಕೊಡು ಈ ಥರ ನೋಡಿ ಈ ಥರ ಹಿಂಗೆ ಜಾಯಿನ್ ಮಾಡಿದ್ರೆ ಈ ಥರ ಆಗುತ್ತೆ ಇವಾಗ ಅದು ಏನು ಅಳಿಸ್ಕೊಡಲ್ಲ ಏನೂ ಆಗಲ್ಲ ಈಗ ನೋಡಿ ಈ ಥರ ಚಾಪೆ ಮಾಡಬೇಕು ಇವಾಗ ಈ ಥರ ತೋರಿಸ್ತೀನಿ ಒಂದು ನಿಮಿಷ
ನೋಡಿ ಈ ಥರ ಚಾಪೆ ಮಾಡಬೇಕಲ್ವಾ, ಹಂಗಾಗಿ ಇದನ್ನು ಈಗ ಈ ಕಡೆ ಪಟ್ಟಿ ಹಾಕಬೇಕು. ಈ ಪಟ್ಟಿ ಇಲ್ಲಿ ಹಾಕೋಣ ಇವಾಗ ಯಾವ ಥರ ಹಾಕುತ್ತೆ ಅಂತ ಹೇಳ್ತಾರೆ ನಮ್ಮ ಅಜ್ಜಿ. ಹಾಕಜ್ಜಿ ತಗೊಳ್ಳಿ. ಈಗ ನೋಡಿ ಈ ಥರ ಮಾಡ್ಕೋಬೇಕು. ಎಲ್ಲಜ್ಜಿ ಹಿಂಗೆ ಮಡ್ಚ್ಕೋಬೇಕಾ? ಇಲ್ಲಿ ತೋರಿಸು ಒಂದು ನಿಮಿಷ. ಹಿಂಗೆ ಮಡ್ಚ್ಕೊಂಡು ಇದನ್ನು ಹಿಂಗೆ ಮಡ್ಚ್ಕೋಬೇಕು. ಇದು ಹಿಂಗಿರೋದನ್ನ ಹಿಂಗೆ ಮಡ್ಚ್ಕೊಂಡು ಹಿಂಗೆ ಜಾಯಿನ್ ಮಾಡ್ಕೋಬೇಕು. ಮಾಡಜ್ಜಿ. ಈಗ ಈ ಥರ ದಾರ ಸೂಜಿ ತಗೊಂಬಿಟ್ಟು ದಾರ ಇರಿಸ್ಕೊಂಬಿಟ್ಟು ಅದಕ್ಕೆ ಹೊಲಿಬೇಕಲ್ವೇನಜ್ಜಿ? ಅವಾಗ ಅದು ಕಿತ್ಕೊಳಲ್ಲ ಅಲ್ವೇನಜ್ಜಿ? ಎಳ್ದಿರೋದು ಬಿಚ್ಕೊಳಲ್ಲ. ಗಂಟು ಹಾಕಬೇಕಾ ಈಗ? ಈ ಥರ ಗಂಟು ಹಾಕೊಂಡ್ರೆ ಅದು ಬಿಚ್ಕೊಳಲ್ಲ ಅಲ್ವೇನಜ್ಜಿ? ಹಿಂಗೆ ಹೊಲಿಗೆ ಹಾಕೊಂಡು ಏಕ ಹೋಗ್ಬೇಕಲ್ವಾ? ಅದು ಕಾಣಬಾರ್ದು, ಕಟ್ ಮಾಡಿರೋದಲ್ವಾ? ಈಗ ನೋಡಿ ಏಕ ಇಷ್ಟು ಹೊಲ್ಕೊಂಬಂದಿದ್ದಾರೆ. ಅಲ್ಲಲ್ಲೇ ತೇವ ಮಾಡ್ಕೋಬೇಕು, ಇಲ್ಲಾಂದ್ರೆ ತೇವ ಮಾಡ್ಕೊಳ್ಳಿಲ್ಲ ಅಂದರೆ ಸ್ಮೂತ್ ಆಗಲ್ಲ, ಒಂಥರ ರಫ್ ಥರ ಆಗುತ್ತೆ. ಹಂಗೆ ಮುರ್ಕೊಂಡು ಹೋದಂಗೆ ಆಗುತ್ತೆ ಹೊಲಿಬೇಕಾದ್ರೆ. ಅದಕ್ಕೆ ಸ್ವಲ್ಪ ತೇವ ಮಾಡಿ ಇದು ಮಾಡಬೇಕು. ಅಲ್ಲ ಹಂಗೆ ಮಾಡ್ಬಿಡ್ಕಣಜ್ಜಿ. ಕುಯ್ಕೊಂಡ್ಬಿಟ್ಟು ಮಡ್ಚ್ಕೊಳದಾ? ಕೈ ಹುಷಾರು. ಅದನ್ನ ಈಗ ಒಳಗೆ ಮಡಿಚ್ಕೋಬೇಕಾ? ತೋರಿಸು. ಹಾಕೊಂಬಿಟ್ರೆ ಆಯಿತು. ಇದು ಅದೇ ಥರನೇ ಈ ಕಡೆ ಸೈಡು ಸಹ ಮಾಡ್ಕೋಬೇಕು ನಾವು, ಅದನ್ನು ಸಹ ಮಾಡುತ್ತೆ. ಈಗ ಇದು ಕಂಪ್ಲೀಟ್ ಆಗಿದೆ ನೋಡಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ.